ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತುಬಂಧ ವಿಷಯ ಪರಿಸರ ಅಧ್ಯಯನ ತರಗತಿ ನಾಲ್ಕನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸೇತುಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರ ಪರೀಕ್ಷೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಮತ್ತು ವಿಶ್ಲೇಷಣೆ ಮತ್ತು ಫಲಿತಾಂಶಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಒಂದು 4ನೇ ತರಗತಿ ಪರಿಸರ ಅಧ್ಯಯನದ ಕಲಿಕಾ ಫಲಗಳನ್ನು ಮೊದಲು ನೋಡೋಣ. 1ನೇ ಕಲಿಕಾ ಫಲ ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳನ್ನು ವಿವರಿಸುವುದು ಮತ್ತು ಕುಟುಂಬ ವೃಕ್ಷ ರಚಿಸುವುದು. 2ನೇದು ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಕೀಟಗಳ ಆಕಾರ, ಶಬ್ದ, ಗಾತ್ರ ಮತ್ತು ಆವಾಸ ಸ್ಥಾನಗಳ ಬಗ್ಗೆ ವಿವರಿಸುವುದು. 3ನೇದು ವಿವಿಧ ರೀತಿಯ ಮನೆಗಳು ಮತ್ತು ಅವುಗಳನ್ನು ನಿರ್ಮಿಸಲು ಬಳಸುವ ವಸ್ತುಗಳನ್ನು ಪಟ್ಟಿ ಮಾಡುವುದು. 4ನೇದು ನೀರಿನ ವಿವಿಧ ಆಕಾರಗಳನ್ನು ಮತ್ತು ಬಳಕೆಗಳನ್ನು ವಿವರಿಸುವುದು. 5ನೇದು ದಿಕ್ಕುಗಳನ್ನು ಗುರುತಿಸುವುದು ಮತ್ತು ಸುತ್ತಮುತ್ತಲಿನ ಪ್ರದೇಶದ ನಕ್ಷೆಗಳನ್ನು ಬಿಡಿಸುವುದು. 6ನೇದು ಜ್ಞಾನೇಂದ್ರಿಯಗಳನ್ನು ಗುರುತಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ವಿವರಿಸುವುದು. 7ನೇದು ಕಲಿಕಾ ಫಲ ಆಹಾರದ ವಿವಿಧ ಮೂಲಗಳು ಮತ್ತು ಅಡಿಗೆಗೆ ಬಳಸುವ ಇಂಧನಗಳನ್ನು ವರ್ಗೀಕರಿಸುವುದು. 8ನೇದು ಸಂಚಾರ ಸಂಕೇತಗಳು, ಸುರಕ್ಷತೆ ನಿಯಮಗಳು ಮತ್ತು ಸಾರಿಗೆ ಸಂಪರ್ಕ ಸಾಧನಗಳನ್ನು ಗುರುತಿಸುವುದು. ಈ ಒಂದು ಕಲಿಕಾ ಫಲದ ಮೇಲೆ 2 ಪ್ರಶ್ನೆ, ಆನಂತರ ಈ ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳು, ಒಟ್ಟು 10 ಪ್ರಶ್ನೆಗಳು ಈ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಯಾವ ಕಲಿಕಾ ಫಲ ಇದೆ ಅಂತಕ್ಕಂಥ ಕೂಡ ಇಲ್ಲಿ ತೆಗೆದುಕೊಳ್ಳಲಾಗಿದೆ. 1ನೇ ಪ್ರಶ್ನೆ, ನಿನ್ನ ತಂದೆಯವರ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪರಿಸರ ಅಧ್ಯಯನ 4ನೇ ತರಗತಿ. ನಿನ್ನ ತಂದೆಯವರ ತಂದೆಯನ್ನು ನೀನು ಏನೆಂದು ಕರೆಯುತ್ತೀಯ? 2ನೇದು ಆನೆಯ ಕಿವಿಗಳು ಮತ್ತು ಇಲಿಯ ಕಿವಿಗಳ ಗಾತ್ರದಲ್ಲಿರುವ ವ್ಯತ್ಯಾಸವೇನು? ಕಲಿಕಾ ಫಲ 2ಕ್ಕೆ ಸಂಬಂಧಪಟ್ಟಿರುವಂತದ್ದು. 3ನೇದು, ಮೀನು ಎಲ್ಲಿ ವಾಸಿಸುತ್ತದೆ? ಇದು ಕಲಿಕಾ ಫಲ 2. 4ನೇದು, ಗುಡಿಸಲು ಅಥವಾ ಕಚ್ಚಾ ಮನೆ ನಿರ್ಮಿಸಲು ಬಳಸುವ ಒಂದು ವಸ್ತುವನ್ನು ಹೆಸರಿಸಿ. ಇದು ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. 5ನೇ, ನಮಗೆ ಕುಡಿಯಲು ನೀರು ಎಲ್ಲಿಂದ ಸಿಗುತ್ತದೆ? ಯಾವುದಾದ್ರೂ ಒಂದು ಮೂಲ ತಿಳಿಸಿ. ಇದು ಕಲಿಕಾ ಫಲ 4. 6ನೇ, ಸೂರ್ಯನು ಉದಯಿಸುವ ದಿಕ್ಕು ಯಾವುದು? ಇದು ಕಲಿಕಾ ಫಲ 5. 7ನೇದು, ವಸ್ತುವಿನ ವಾಸನೆಯನ್ನು ತಿಳಿಯಲು ನಮಗೆ ಯಾವ ಅಂಗ ಸಹಾಯವಾಗುತ್ತದೆ? ಇದು ಕಲಿಕಾ ಫಲ 6. 8ನೇ ಪ್ರಶ್ನೆ, ನಮಗೆ ಪ್ರಾಣಿಗಳಿಂದ ಸಿಗುವ ಯಾವುದಾದ್ರೂ 2 ಆಹಾರ ಪದಾರ್ಥಗಳನ್ನು ಹೆಸರಿಸು. ಇದು ಕಲಿಕಾ ಫಲ 7. 9ನೇ ಪ್ರಶ್ನೆ, ರಸ್ತೆಯಲ್ಲಿ ನಡೆಯುವಾಗ ಯಾವ ಬದಿಯಲ್ಲಿ ನಡೆಯಬೇಕು? ಕಲಿಕಾ ಫಲ 8. 10ನೇದು, ದೂರದಲ್ಲಿರುವವರ ಜೊತೆ ಮಾತನಾಡಲು ಯಾವ ಸಾಧನವನ್ನು ಬಳಸುತ್ತೀಯಾ? ಕಲಿಕಾ ಫಲ 8ಕ್ಕೆ ಸಂಬಂಧಪಟ್ಟಿರುವಂತೆ. ಇನ್ನು ಆ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಪೂರ್ವ ಪರೀಕ್ಷೆಯ ಉತ್ತರಗಳು: ತಾತ ಅಥವಾ ಅಜ್ಜ ಅಂತ ಕರಿತೀವಿ. ಆನೆಯ ಕಿವಿಗಳು ದೊಡ್ಡವು, ಇಲಿಯದು ಸಣ್ಣವು. ನೀರು, ಹುಲ್ಲು ಮತ್ತು ಮಣ್ಣು. ಬಾವಿ, ನದಿ ಅಥವಾ ಕೆರೆ, ನೀರಿನ ಮೂಲಗಳು. ಪೂರ್ವ, ಮೂಗು, ಹಾಲು ಮತ್ತು ಮೊಟ್ಟೆ, ವಾಸನೆಯನ್ನು ತೆಗೆದುಕೊಳ್ತಕ್ಕಂಥ ಅಂಗ, ಹಾಲು ಮತ್ತು ಮೊಟ್ಟೆ. ಎಡಬದಿ, ಮೊಬೈಲ್ ಫೋನ್ಗಳು ಅಂತ. ಇವು 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ. ಈಗ ಅದೇ ರೀತಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಅವುಗಳ ಉತ್ತರಗಳನ್ನು ನೋಡೋಣ. ವಿಷಯ ಪರಿಸರ ಅಧ್ಯಯನ ತರಗತಿ 4, ಸಮಯ 40 ನಿಮಿಷ. 1ನೇ ಪ್ರಶ್ನೆ, ನಿಮ್ಮ ಕುಟುಂಬದ 3 ತಲೆಮಾರುಗಳನ್ನು ತೋರಿಸುವ ಒಂದು ಸರಳ ಕುಟುಂಬ ವೃಕ್ಷ ಬಿಡಿಸುವ ಫ್ಯಾಮಿಲಿ ಟ್ರೀ ಅನ್ನು ಬಿಡಿಸಿ ಅಂತಿದೆ. ಕಲಿಕಾ ಫಲ 1. 2ನೇ, ನವಿಲು ಮತ್ತು ಕಾಗೆ ಬಣ್ಣ ಹಾಗೂ ಅವು ಮಾಡುವ ಶಬ್ದಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಕಲಿಕಾ ಫಲ 2. 3ನೇದು, ಪಕ್ಷಿಗಳು ಗೂಡುಗಳನ್ನು ಎಲ್ಲಿ ಕಟ್ಟುತ್ತವೆ? 2 ಉದಾಹರಣೆಯನ್ನು ನೀಡು. ಕಲಿಕಾ ಫಲ 2. 4ನೇದು, ಪಕ್ಕಾ ಮನೆ ಅಥವಾ ಮಹಡಿ ಮನೆ ನಿರ್ಮಿಸಲು ಬಳಸುವ 4 ಮುಖ್ಯ ವಸ್ತುಗಳನ್ನು ಪಟ್ಟಿ ಮಾಡಿ. ಕಲಿಕಾ ಫಲ 3. 5ನೇ, ನಾವು ನೀರನ್ನು ಯಾವ ಯಾವ ಕೆಲಸಗಳಿಗೆ ಬಳಸುತ್ತೇವೆ? 4 ಬಳಕೆಗಳನ್ನು ಬರೆ. 6ನೇ, ನಿನ್ನ ಶಾಲೆಯಿಂದ ಮನೆಗೆ ಹೋಗುವ ದಾರಿಯ ಒಂದು ಸರಳ ನಕ್ಷೆ ಬಿಡಿಸಿ. ದಿಕ್ಕುಗಳನ್ನು ಗುರುತಿಸುವಂತಿದೆ. 7ನೇದು, ನಮ್ಮ ಕಣ್ಣು ಮತ್ತು ಕಿವಿಗಳನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು? ಕಲಿಕಾ ಫಲ 6. 8ನೇದು, ಅಡಿಗೆ ಮಾಡಲು ಬಳಸುವ ಯಾವುದಾದ್ರೂ 2 ಇಂಧನಗಳನ್ನು ಹೆಸರಿಸು. ಕಲಿಕಾ ಫಲ 7. 9ನೇದು, ರಸ್ತೆಯಲ್ಲಿರುವ ಜೀಬ್ರಾ ಕ್ರಾಸಿಂಗ್ ಬಿಳಿ ಪಟ್ಟಿಗಳು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಕಲಿಕಾ ಫಲ 8. 10ನೇದು, ಭೂ ಸಾರಿಗೆ ಮತ್ತು ವಾಯು ಸಾರಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ ಅಂತಿದೆ. ಇಲ್ಲಿ ಮೊದಲನೇ ಪ್ರಶ್ನೆಗೆ, ನಿಮ್ಮ ಕುಟುಂಬದ 3 ತಲೆಮಾರುಗಳು ತೋರಿಸುವ ಒಂದು ಸರಳ ಕುಟುಂಬ ವೃಕ್ಷ ನಕ್ಷೆಯನ್ನು ರಚಿಸಿ ಅಂತಿದೆ. ಇಲ್ಲಿ ಪ್ಲೇಸ್ ಅನ್ನು ಬಿಟ್ಟು ತಾವೇ ರಚನೆಯನ್ನು ಮಾಡ್ಕೊಡ್ರಿ. ಇಲ್ಲಿ ತಾತ ಅಂತ ತೆಗೆದುಕೊಂಡೇವು ಅಂದ್ರೆ ಅವರ ಮಗ, ಈ ರೀತಿ ವೃಕ್ಷ ನಕ್ಷ ಮಗ, ಈ ಕಡೆ ಮಗಳು, ಮತ್ತು ಇವರಿಗೆ ಮಗ ಮತ್ತು ಮಗಳು, ಇವರ ಹೆಂಡತಿಯನ್ನ ಈ ಕಡೆ ತೆಗೆದುಕೊಂಡು ಮತ್ತೆ ಇವರಿಗಿರುವಂತಹ ಮಕ್ಕಳು, ಈ ರೀತಿ ಒಂದು ವೃಕ್ಷ ನಕ್ಷೆಯನ್ನು ಹಾಕೋತಕ್ಕಂಥದ್ದು. 2ನೇ ಪ್ರಶ್ನೆ ಉತ್ತರ, ನವಿಲು ಬಣ್ಣ ಬಣ್ಣದಾಗಿರ್ತದೆ, ಕಾಗೆ ಕಪ್ಪಾಗಿರ್ತದೆ. 3ನೇದು, ಮರದ ಕೊಂಬೆಗಳು, ಮನೆ ಮಾಡುಗಳು ಇತ್ಯಾದಿ. 4ನೇದು, ಇಟ್ಟಿಗೆ, ಸಿಮೆಂಟ್, ಮರಳು ಮತ್ತು ಕಬ್ಬಿಣ. 5ನೇದು, ಕುಡಿಯಲು, ಸ್ನಾನ ಮಾಡಲು, ಅಡಿಗೆಗೆ, ಬಟ್ಟೆ ತೊಳೆಯಲು ಅಂತ. 5ನೇ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ ಇದೆ, ನಿಮ್ಮ ಶಾಲೆಯಿಂದ ಮನೆಗೆ ಹೋಗುವ ದಾರಿ ಒಂದು ಸರಳ ನಕ್ಷೆಯನ್ನ ಬಿಡಿಸಿ ಅಂತಿದ್ದೆ. ನಿಮ್ಮ ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ನಕ್ಷೆಯನ್ನು ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ನಕ್ಷೆಯನ್ನ ಹಾಕೊಳ್ತಕ್ಕಂಥದ್ದು ಮತ್ತು ದಿಕ್ಕುಗಳನ್ನು ಗುರುತಿಸ್ತಕ್ಕಂಥ ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ತಾವು ಹೋಗ್ತಾ ಇದ್ದೀವಿ.
ಏಳನೇ ಧೂಳಿ ಬೀಳದಂತೆ ನೋಡಿಕೊಳ್ಳುವುದು, ಹರಿತವಾದ ವಸ್ತು ಹಾಕಬಾರದು. LPG ಅನಿಲ, ಸೌದೆ ಮತ್ತು ಸೀಮೆಎಣ್ಣೆ. 9ನೇ ಜನರು ರಸ್ತೆ ದಾಟಲು. 10ನೇದು ಭೂ ಸಾರಿಗೆ ಬಸ್, ಕಾರು, ವಾಯು ಸಾರಿಗೆ ವಿಮಾನ, ಹೆಲಿಕಾಪ್ಟರ್ ಅನ್ನುವಂಥದ್ದು. ಅದೇ ರೀತಿ 4ರಿಂದ 10ನೇ ತರಗತಿವರೆಗಿನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಸೇತುಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ವಿಷಯವನ್ನ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ್ರೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.